ಉತ್ತರಾಖಂಡದಲ್ಲಿ ಮಹಾಮಳೆ ಅಬ್ಬರ ಶುರುವಾಗಿದೆ. ಬಾಗೇಶ್ವರದಲ್ಲಿ ಸರಯೂ ನದಿ ಉಕ್ಕಿ ಹರಿತಾ ಇದೆ. ಉತ್ತರಾಖಂಡದಲ್ಲಿ ಮಹಾಮಳೆಯ ಅಬ್ಬರ ಈಗಾಗಲೇ ಶುರುವಾಗಿದೆ. ಬಾಗೇಶ್ವರದಲ್ಲಿ ಸರಾಯೂ ನದಿ ಉಕ್ಕಿ ಹರಿತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಪ್ರವಾಹದ ಆತಂಕ ಕೂಡ ಎದುರಾಗಿದೆ. ಕಪ್ಲೋಟ್, ಲೋಹರ್ಗೇಟ್, ಶಮಾ ಸೌಂಗ್ನಲ್ಲೂ ಕೂಡ ಪ್ರವಾಹ ಭೀತಿ ಎದುರಾಗಿದೆ. ದಾನಾಪುರದಲ್ಲೂ ಕೂಡ ರಾತ್ರಿ ಇಡೀ ನಿರಂತರವಾಗಿ ಮಳೆ ಸುರಿತಾ ಇದೆ. ನೀರಲ್ಲಿ ಈಗಾಗಲೇ ಹಲವು ಕಟ್ಟಡಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನು ರಸ್ತೆಗಳು ಕೂಡ ಕೆಸರಿನಿಂದ ಮುಚ್ಚಿ ಹೋಗಿದೆ. ಮಹಾಮಳೆಗೆ ಜನಜೀವನ ಇದೀಗ ಅಸ್ತವ್ಯಸ್ತವಾಗಿದೆ. ಉತ್ತರಾಖಂಡದಲ್ಲಿ ಮಹಾಮಳೆಯ ಅಬ್ಬರ ಈಗಾಗಲೇ ಶುರುವಾಗಿದೆ. ಬಾಗೇಶ್ವರದಲ್ಲಿ ಸರಾಯೂ ನದಿ ಕೂಡ ಇದೀಗ ಉಕ್ಕಿ ಹರಿತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಕೂಡ ಈಗಾಗಲೇ ಎದುರಾಗಿದೆ. ಕಪ್ಕೋಟ್, ಲೋಹರ್ಗೇಟ್, ಶಮಾ ಸೌಂಗ್, ದಾನಾಪುರದಲ್ಲೂ ಕೂಡ ರಾತ್ರಿ ಇಡೀ ನಿರಂತರವಾಗಿ ಮಳೆ ಸುರಿತಾ ಇದೆ. ನೀರಲ್ಲಿ ಈಗಾಗಲೇ ಹಲವು ಕಟ್ಟಡಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನು ರಸ್ತೆಗಳು ಕೂಡ ಈಗ ಕೆಸರಿನಿಂದ ಮುಚ್ಚಿ ಹೋಗಿವೆ. ಮಹಾಮಳೆಗೆ ಅಲ್ಲಿನ ಜನಜೀವನ ಇದೀಗ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಉತ್ತರಾಖಂಡದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಇದರಿಂದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಈಗಾಗಲೇ ಎದುರಾಗಿದೆ. ಕಪ್ಕೋಟ್, ಲೋಹರ್ಗೇಟ್, ಶಮಾ ಸೌಂಗ್ ಸೇರಿದಂತೆ ದಾನಾಪುರದಲ್ಲಿ ರಾತ್ರಿ ಇಡೀ ಸುರಿದ ಭಾರೀ ಮಳೆಯ ನಂತರ ಉತ್ತರಾಖಂಡದ ಬಾಗೇಶ್ವರದಲ್ಲಿ ಸರಯೂ ನದಿ ಬೋರ್ಗರೆಯುತ್ತಾ ಹರಿತಾ ಇದ್ದು ಹಲವು ಕಟ್ಟಡಗಳು ಇದೀಗ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನು ರಸ್ತೆಗಳು ಕೂಡ ಇದೀಗ ಸಂಪೂರ್ಣವಾಗಿ ಕೆಸರುಮಯ ಆಗಿದೆ. ಸಾಕಷ್ಟು ಮಳೆಯಾಗ್ತಾ ಇರೋದ್ರಿಂದ ಅಲ್ಲಿನ ಜನಜೀವನ ಇದೀಗ ಅಸ್ತವ್ಯಸ್ತವಾಗಿದೆ. ಇನ್ನು ಕೆಲವು ರಸ್ತೆಗಳಲ್ಲಿ ಈಗಾಗಲೇ ನೀರು ಕೂಡ ನಿಂತಿರೋದ್ರಿಂದ ವಾಹನ ಸವಾರರಿಗೂ ಕೂಡ ತುಂಬ ತೊಂದರೆಯಾಗ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಮಳೆಯಾಗುವ ಸಂಭವವಿದ್ದು ಈಗಾಗಲೇ ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆಯನ್ನ ಮಾಡಲಾಗಿದೆ.